ಮಕ್ಕಳೇ, ಒಂದು ಗೊಂಡಾರಣ್ಯದಲ್ಲಿ ಒಂದು ಗುಹೆ ಇತ್ತು. ಗುಹೆ ಅಂದರೆ ಅದು ಕಲ್ಲಿನ ಗುಹೆ. ಸುತ್ತಲೂ ಕಲ್ಲುಗಳಿಂದ ಆವೃತವಾಗಿರ್ತದೆ. ಒಳಗೆ ವಾಸ ಮಾಡುವಂತಹ ಸ್ಥಳ ಆಗಿರ್ತದೆ. ಮಳೆ ಬಿಸಿಲುಗಳು ಬರುವುದಿಲ್ಲ, ಮನೆ ಹಾಗೆ, ಅದೇ ಗುಹೆ. ಅಲ್ಲಿ ಕೆಲವು ಒಂದೆರಡು ಮಂಗಗಳು ಯಾವಾಗಲೂ ವಾಸ ಮಾಡ್ತಾಯಿದ್ದವು. ತಮ್ಮ ಕುಟುಂಬದೊಂದಿಗೆ ದಿನಾಲು ಹೊರಗೆ ಓಡಾಡುವುದು, ಹಣ್ಣು ಹಂಪಲ ತಿನ್ನುವುದು, ಸುಖವಾಗಿ ಅಲ್ಲಿರ್ತಿದ್ದವು. ಒಂದು ದಿನ ಅರಣ್ಯದಲ್ಲಿದ್ದಂತಹ ಸಿಂಹ ಈ ಗುಹೆಯನ್ನು ನೋಡಿತು ಮತ್ತು ಅದಕ್ಕೆ ಇಂತಹ ಗುಹೆ ತನಗೇ ಬೇಕು ಎಂದು ಕಂಡಿತು. ಹಾಗಾಗಿ ಅದು ನೇರವಾಗಿ ಬಂದು ಆ ಗುಹೆಯಲ್ಲಿದ್ದ ಮಂಗಗಳಿಗೆ, ಹೊರಬೀಳಿ, ನಾನು ಪ್ರಾಣಿಗಳಲ್ಲಿಯೇ ರಾಜ, ಈ ಅರಣ್ಯಕ್ಕೂ ನಾನೇ ರಾಜ, ನನ್ನ ಮಾತನ್ನು ಯಾರೂ ಮೀರುವಂತಿಲ್ಲ, ಮೀರಿದರೆ ಅವರನ್ನು ನಾನು ತಿಂದು ಬಿಡುತ್ತೇನೆ. ಈಗಲೇ ಹೊರಡಿ, ಈ ಮನೆ ನನಗೆ ಬಿಟ್ಟುಕೊಡಿ ಎಂದು ಅಹಂಕಾರದಿಂದ ಅವರಿಗೆ ಹೇಳಿತು. ಆದರೆ ಪಾಪ ಮಂಗಗಳು ಏನು ಮಾಡ್ತವೆ, ಇದ್ದ ಬಿದ್ದದ್ದನ್ನೆಲ್ಲ ಕಟ್ಟಿಕೊಂಡು ಮರಿಗಳೊಂದಿಗೆ ಅಲ್ಲಿ ಮನೆಯನ್ನು ಕಣ್ಣೀರು ಸುರಿಸುತ್ತಾ ಬಿಟ್ಟು ಹೋದವು. ನಂತರ ಈ ಸಿಂಹ ತನ್ನ ಹೆಂಡತಿ ಮಕ್ಕಳೊಂದಿಗೆ ಬಂದು ಆ ಗುಹೆಯಲ್ಲಿ ವಾಸ ಮಾಡ್ತು. ಮಂಗಗಳಿಗೆ ಬಹಳ ದುಃಖವಾಯಿತು. ಎಲ್ಲಿ ಹೋಗುವುದು? ಅಯ್ಯೋ, ಮಳೆಗಾಲ ಬಂದರೆ ನಮ್ಮ ಗತಿ ಏನು? ಎಷ್ಟು ವರ್ಷಗಳಿಂದ ನಾವು ಈ ಮನೆಯಲ್ಲಿದ್ದೀವಿ, ಯಾರ ತಂಟೆಯೂ ಇಲ್ಲಾಗಿತ್ತು, ಇನ್ನೊಬ್ಬರಿಗೂ ನಾವು ತಂಟೆ ಕೊಟ್ಟವರಲ್ಲ, ಯಾರಿಗೂ ಕಷ್ಟ ಕೊಟ್ಟವರಲ್ಲ, ಯಾಕೆ ನಮಗೆ ಈ ರೀತಿ ಕಷ್ಟ ಬಂತು ಅಂಥೇಳಿ ಭಾಳ ದುಃಖ ಮಾಡಿದ್ವು ಅವು. ಹಾಗೆ ಮರಗಳಿಂದ ಮರಗಳಿಗೆ ಹಾರ್ತಾ ಇದ್ದವು. ಮಳೆಗಾಲದ ಸೂಚನೆ ಬಂತು. ಒಂದು ದಿನ ಆ ಸಿಂಹದ 2 ಸಿಂಹಗಳು ಮಾತಾಡಿಕೊಳ್ತಿದ್ವು. ಗುಹೆಯಲ್ಲಿದ್ದಂಥವು ಮಾತಾಡಿಕೊಳ್ತಾ ಇದ್ವು. ಈ ಮನೆಯಲ್ಲಿದ್ದ ಮೊದಲಿದ್ದಂತಹ ಒಂದು ಗಂಡು ಮಂಗ ಇದನ್ನೆಲ್ಲ ಕೇಳಿಸಿಕೊಳ್ತಾ ಇತ್ತು. ಹೆಣ್ಣು ಸಿಂಹ ತನ್ನ ಗಂಡನಿಗೆ ಹೇಳ್ತಿತ್ತು, ನೋಡಿ, ಈಗ ಭಾಳ ವರ್ಷ ಆಯಿತು ನಾವು ಹೀಗೆಯೇ ನನ್ನ ಮಾವನ ಮನೆಗೆ ಹೋಗಿಲ್ಲ, ನಮ್ಮ ಮಾವನ ಮನೆಗೆ ಒಮ್ಮೆ ಹೋಗಿ ಬರಬೇಕು, ನನಗೆ ನೀವು ಬರ್ತೀರೋ? 2 ದಿನ ಉಳಿದು ಬರಬೇಕು. ಆಗ ಗಂಡು ರಾಜ ಹುಲಿನೂ ಹೇಳ್ತು, ಹೋಗೋಣ, ಯಾಕೆ, ನಾನು ಬರ್ತೇನೆ. ಗಂಡ ಹೆಂಡರು ಇಬ್ಬರು ಹೋಗಿ 2 ದಿನ ಆರಾಮಾಗಿದ್ದು ಬಿಡೋಣ ಎಂದು, ನಾಳೆ ಬೆಳಗ್ಗೆನೇ ನಾವು ಹೋಗೋಣ ಎಂದು ಹೇಳಿಕೊಂಡು ಹೋಗು. ಇದನ್ನೆಲ್ಲ ಈ ಗಂಡು ಮಂಗ ಮೇಲಿಂದಲೇ ಕೇಳಿಕೊಳ್ತು. ಸೀದಾ ಹೋಗಿ ತನ್ನ ಹೆಂಡತಿ ಮಕ್ಕಳಲ್ಲಿ ಹೇಳ್ತು, ಯಾರಿಗೂ ಹೇಳಬೇಡ್ರಿ ಮಕ್ಕಳೇ, ನೋಡಿ, ನಾನೊಂದು ಆಲೋಚನೆ ಮಾಡ್ತಾ ಇದ್ದೇನೆ. ಆ ಗುಹೆಯನ್ನು ನಾವು ವಶಪಡಿಸಿಕೊಳ್ಬೇಕು. ನಮ್ಮ ಗುಹೆಯಲ್ಲಿ ಅವರಿದ್ದಾರೆ. ನಾನು ಒಂದು ಆಲೋಚನೆ ಮಾಡಿದ್ದೇನೆ ಎಂದು ಹೇಳಿತು. ಆಗ ಹೆಣ್ಣು ಮಂಗ ಹೇಳ್ತು, ಅಯ್ಯೋ, ಸಿಂಹದೊಂದಿಗೆ ನಿಮ್ಮದೇನ್ರಿ? ಅದರ ಒಂದು ಕೈ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಸತ್ತು ಹೋಗ್ತೇವೆ. ಅದರ ಒಂದು ನೋಟ ಬಂದರೆ ನಾವು ಹೆದರುತ್ತೇವೆ. ಅಂಥದ್ರಲ್ಲಿ ಸಿಂಹಗಳೊಂದಿಗೆ ನಮ್ಮ ವೈರವೇ, ಬೇಡ ಬೇಡ ಅಂತ ಹೇಳ್ತೋದು. ಮಕ್ಕಳು ಕೂಡ ಬೇಡ ಅಂದರು. ಇಲ್ಲ, ಆಲೋಚನೆ ಮಾಡೋಣ, ನಾವು ಬುದ್ಧಿಯನ್ನು ಉಪಯೋಗ ಮಾಡೋಣ, ಸಣ್ಣವರಾದ್ರೇನು ನಾವು ಎಂಬುದಾಗಿ ಗಂಡು ಮಂಗ ಮಕ್ಕಳಿಗೆ, ಹೆಂಡತಿಗೆಲ್ಲ ಹೇಳಿತು. ಹಾಗೆ ಮಾರನೇ ದಿನ ಬೆಳಗಾಗಿ ಈ ಸಿಂಹ ದಂಪತಿಗಳು ಮಾವನ ಮನೆಗೆ ಹೋಗುವುದಕ್ಕೆ ಹೊರಟಾಕ್ಷಣ ಇತ್ತ ಕಡೆಯಲ್ಲಿ ಗಂಡು ಮಂಗ ತಮ್ಮ ಕುಟುಂಬವನ್ನು ತೆಗೆದುಕೊಂಡು ತನ್ನ ಮೂಲ ಮನೆಗೆ ಅಂದರೆ ಗುಹೆಗೆ ಬಂದು ಅಲ್ಲೇ ಸಂಸಾರ ಹೂಡಿದರು. ಅಲ್ಲೇ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದರು. ಮಂಗಗಳಿಗೆಲ್ಲ ಹೆದರಿಕೆ, ಎಲ್ಲಿ ಸಿಂಹ ಬರ್ತದೆಯೋ ಎಂಬುದಾಗಿ. ಆದರೂ ಧೈರ್ಯ ಮಾಡಿ ಉಳಿದ್ರು. ಇಲ್ಲ, 2 ದಿನ ಕಳೀತು. ಹೊರಗೆ ಗಂಡು ಮಂಗ ಬಂತು. ಏನೋ ಒಳಗೆ ಯಾರೋ ಇದ್ದಾಗ ಕೇಳ್ತಾ ಉಂಟು. ನನ್ನ ಮನೆಯಲ್ಲಿ ಬರುವಂಥವ್ರು ಯಾರು ಎಂಬುದಾಗಿ ಬಂದು ಕೂಡಲೇ ಕೇಳಿಬಿಡ್ತದು.
ಆಗ ಒಳಗಿದ್ದ ಮಂಗ, ಗಂಡು ಮಂಗ ಹೆಂಡತಿಗೆ ಹೇಳ್ತು, ನೋಡೆ ಇವತ್ತು ನಾನು ಏನು ಮಾಡಬೇಕು ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ನಿನಗೆ ಎಲ್ಲ ಸಿಂಹದ ಮಾಂಸದ ಊಟ ಕೊಡ್ತೇನೆ. ಸಿಂಹವನ್ನು ಕಡಿದು ಅದರ ಮಾಂಸವನ್ನು ನಿಮಗೆಲ್ಲ ಉಣಬಡಿಸ್ತೇನೆ. ಅಂಥ ಒಂದು ಯೋಜನೆ ನನ್ನದು ಎಂಬುದಾಗಿ ಆ ಮಂಗ ಹೊರಗಿನ ಸಿಂಹಕ್ಕೆ ಕೇಳುವ ಹಾಗೆ ಹೇಳಿತು. ಸಿಂಹಕ್ಕೆ ಹೆದರಿಕೆ ಆಯಿತು. ಏನಿದು, ಮಂಗವನ್ನೇ ತಿಂತೇನೆ, ಸಿಂಹವನ್ನೇ ತಿಂತೇನೆ ಹೇಳುವಂಥವ್ರು ಯಾರಪ್ಪ ಇವರು? ಓಹೋ, ನಾನು ನೇರವಾಗಿ ಒಳಗೆ ಹೋಗೋದು ಸರಿಯಲ್ಲ, ನೋಡೋಣ ಮತ್ತೆ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡು ಬರೋಣ ಎಂಬುದಾಗಿ ಅದು ಹಿಂದಿರುಗಿತು. ಅಷ್ಟರಲ್ಲಿ ಒಂದು ನರಿ ಅದಕ್ಕೆ ಭೇಟಿಯಾಗ್ತದೆ. ಅದು ಟಕ್ ನರಿ ಅಲ್ವಾ. ಅದು ಏನು ಹೇಳ್ತು ಅಂತಂದರೆ, ಏನೋ ಭಾಳ ಸೊರಗಿದ್ದೀಯಾ, ಮನೆಗೆ ಹೋದವನು ಯಾಕೆ ಈ ಕಡೆ ಬರ್ತಾ ಇದ್ದೀಯಾ ಸಿಂಹ ಕೇಳ್ತು. ಆಗ ಸಿಂಹ ಹೇಳ್ತು, ಕಥೆಯೆಲ್ಲ ಹೇಳ್ತು ಸಿಂಹ. ಆಗ ನರಿ ಅದು ಯಾವಾಗಲೂ ಕೆಟ್ಟದ್ದನ್ನೇ ಬಯಸುವುದು, ಈ ಮಂಗಗಳಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಸಿಂಹಕ್ಕೆ ಹೇಳ್ತಿ, ಯಾಕೆ ಹೆದರ್ತೀಯೋ ಸಿಂಹ, ಅಲ್ಲಿದ್ದವರು ಮಂಗಗಳು, ನನಗೆ ಗೊತ್ತುಂಟು, ಮೊದಲಿದ್ದ ಕುಟುಂಬದ ಮಂಗಗಳೇ ಇವೆ, ನೀ ಹೋದರೆ ಒಂದೇ ತುತ್ತು ನಿನಗೆ, ನನಗೇನಾದರೂ ಕೊಡು ನೀನು ಆಮೇಲೆ, ಈಗ ಹೋಗೋಣ ಬಾ, ನಾನು ಬುದ್ಧಿಯನ್ನು ಹೇಳ್ತೇನೆ ಎಂಬುದಾಗಿ ಹೇಳ್ತು. ಮತ್ತೆ ಆ ಸಿಂಹದ ಜೊತೆಯಲ್ಲಿ ಆ ಗುಹೆಗೆ ಬಂದವು. ಅದೇ ಸಂದರ್ಭದಲ್ಲಿ ಒಳಗೆ ಇದ್ದಂತಹ ಗಂಡು ಮಂಗ ದೊಡ್ಡ ಹೇಳಿತು, ನೋಡಿ ಇನ್ನೂ ನಮ್ಮ ನರಿ ಬರಲಿಲ್ಲ, ನರಿ ನಮಗೆ ಹೇಳಿಕೊಟ್ಟಿದೆ, ಸಿಂಹನನ್ನು ಕರೆದುಕೊಂಡು ಬರ್ತೇನೆ, ಸಿಂಹನನ್ನು ಆರಾಮಾಗಿ ನೀವು ಕೊಚ್ಚಬಹುದು, ಕಡಿಯಬಹುದು, ತುಂಡು ಮಾಡಬಹುದು, ಅದರ ಮಾಂಸದ ಊಟ ಆರಾಮಾಗಿ ಮಾಡೋಣ, ತನಗೂ ಸ್ವಲ್ಪ ಕೊಡಿ ಎಂಬುದಾಗಿ ನರಿ ಹೇಳಿತ್ತಲ್ಲ, ಇನ್ನೂ ಬರಲಿಲ್ಲ ಯಾಕೆ ಎಂಬುದಾಗಿ ಅದು ಹೆಂಡತಿಗೆ ಕೇಳಿತು. ಅದನ್ನು ಕೂಡ ಸಿಂಹ ಕೇಳಿಸಿಕೊಂಡು ಕೂಡಲೇ ಆ ನರಿಯನ್ನು ಹಿಡಿದು ಕಚ್ಚಿಕೊಂಡು ಹಿಂದೆ ಮತ್ತೆ ಪುನಃ ಓಡಿ ಹೋಯಿತು. ಹೀಗೆ ಆ ಬುದ್ಧಿವಂತಿಕೆಯಿಂದ ಮಂಗ ತನ್ನ ಮನೆಯನ್ನು ಇಟ್ಟುಕೊಂಡಿತು, ಸಿಂಹವನ್ನೇ ಓಡಿಸಿತು. ಇದೊಂದು ಹೀಗೆ ಅಹಂಕಾರದಿಂದ ಅಥವಾ ರಾಜರು ತಾವು ಅಥವಾ ದೊಡ್ಡವರು ಹೇಳತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲಿಯೂ ನಡೆಯೋದಿಲ್ಲ. ಎಲ್ಲರೊಂದಿಗೆ ಸೌಜನ್ಯದಿಂದ, ಸತ್ಯದಿಂದ, ಪ್ರಾಮಾಣಿಕದಿಂದ ವರ್ತಿಸಿದವರಿಗೆ ಕೊನೆಯಲ್ಲಿ ಜಯ ಇರ್ತದೆ ಅಂತ ಹೇಳ್ತಾ ಇದನ್ನು ಒಂದು ನಾವು ತಿಳಿದುಕೊಳ್ಳೋಣ. ವಿ ಎನ್ ಭಾಗವತ್.